ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವಶ್ಚ ರಾಹುವೇ ಕೇತುವೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ವಿಶೇಷವಾಗಿ ಒಂದು ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಿದಾಗ ಆ ಒಂದು ದಿವಸ ಶುಕ್ರವಾರ ಆಗಿತ್ತು, ಬುಧವಾರ ಆಗಿತ್ತು, ಗುರುವಾರ ಆಗಿತ್ತು, ಸೋಮವಾರ ಆಗಿತ್ತು ಅಂದರೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಗಳು ಆ ಮಕ್ಕಳಲ್ಲಿ ಇರುತ್ತೆ. ಬುಧವಾರ ಹುಟ್ಟಿದ್ರೆ ಒಳ್ಳೆಯ ಬುದ್ಧಿವಂತಿಕೆ ಇರುತ್ತೆ. ಶುಕ್ರವಾರ ಹುಟ್ಟಿದ್ರೆ ಯಾವುದೇ ಥರದ ಒಂದು ಫೈನಾನ್ಷಿಯಲ್ ತೊಂದರೆಗಳು ಇರೋದಿಲ್ಲ. ಸೋಮವಾರ ಹುಟ್ಟಿದ್ರೆ ಶಿವನ ಅನುಗ್ರಹ ಇರುತ್ತೆ, ಎಲ್ಲವೂ ಕೇಳಿದ್ದೆಲ್ಲವೂ ಸಿಗುತ್ತೆ. ಇನ್ನು ಗುರುವಾರ ಹುಟ್ಟಿದ್ರೆ ಅಂತೂ ಮಹಾಯೋಗ, ಎಲ್ಲರಿಗೂ ದಾನ ಧರ್ಮಗಳನ್ನ ಮಾಡುವಂಥದ್ದು, ದೇವಸ್ಥಾನಗಳನ್ನ ಕಟ್ಟಿಸುವಂಥದ್ದು, ಒಂದಷ್ಟು ಜನಕ್ಕೆ ಬುದ್ಧಿವಾದಗಳನ್ನ ಹೇಳುವಂಥದ್ದು, ಇವೆಲ್ಲವೂ ಇರುತ್ತೆ. ಆದರೆ ಈ ದಿನದಲ್ಲಿ ಮಕ್ಕಳು ಹುಟ್ಟಿದಾಗ ಅವರಿಗೆ ವಿಶೇಷವಾಗಿ 3 ಸಂಕೇತಗಳಿರುತ್ತೆ. ಆ 3 ಸಂಕೇತಗಳು ಅವ್ರನ್ನ ನಾನು ಹೇಳಿರ್ತಕ್ಕಂಥ ಲಕ್ಷಣಗಳೆಲ್ಲ ಅವರಿಗೆ ಇರುತ್ತೆ. ಯಾಕಂದರೆ ಇವತ್ತಿನ ದಿವಸ ಲಕ್ಷಗಟ್ಟಲೆ ಜನ ಹುಟ್ಟುತ್ತಾರೆ. ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಎಲ್ಲ ಹುಟ್ಟುತ್ತಾರೆ. ಆದರೆ ಎಲ್ಲರೂ ಕೋಟ್ಯಾಧಿಪತಿಗಳಾಗೋದಿಲ್ಲ. ಕೆಲವು ಜನ ಮಾತ್ರ ಕೋಟ್ಯಾಧಿಪತಿಗಳಾಗ್ತಾರೆ. ಅಂಥದ್ರಲ್ಲಿ ವಿಶೇಷವಾಗಿ ಈ ಸಂಕೇತಗಳ ಮೂಲಕ ಹೋಗುತ್ತೆ. ಯಾವ ಸಂಕೇತ ಅದು ಅಂದರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಮಚ್ಚೆಗಳಿರುವಂಥದ್ದು. ಗಂಡು ಮಕ್ಕಳಿಗೆ ಬಲಗಡೆ, ಹೆಣ್ಣು ಮಕ್ಕಳಿಗೆ ಎಡಗಡೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಗಂಡು ಮಕ್ಕಳಿಗೆ ಬಲಗಡೆ ವಿಶೇಷವಾಗಿರ್ತಕ್ಕಂಥ ಚಂದ್ರಾಕೃತಿಯಲ್ಲಿ ಇರ್ತಕ್ಕಂಥ ಮಚ್ಚೆ ತೊಡೆಯ ಮೇಲಿದ್ದರೆ, ಎದೆಯ ಮೇಲಿದ್ದರೆ, ಹೊಕ್ಕಳ ಹತ್ರ ಇದ್ದರೆ ಗಂಡಿಗೆ, ಅದೇ ಥರ ಹೆಣ್ಣಿಗೆ ಎಡಗಡೆ ಆ ಥರ ಮಚ್ಚೆಗಳಿದ್ದರೆ, ಈ ದಿನ ವಿಶೇಷವಾಗಿ ಆ ಬುಧವಾರ, ಗುರುವಾರ, ಸೋಮವಾರ ಹುಟ್ಟಿದರೆ ಒಂದು ಅದೃಷ್ಟ ಅಂತಕ್ಕಂಥದ್ದು ಬರುತ್ತೆ. ಶುಕ್ರವಾರ ಹುಟ್ಟಿದ್ರಂತೂ ಮಹಾಲಕ್ಷ್ಮಿ ಯೋಗನೇ ಬಂದುಬಿಡುತ್ತೆ. ಅದರಲ್ಲಿ ತ್ರಿಶೂಲದ ಮಚ್ಚೆ ಇರುತ್ತೆ. ಸುಬ್ರಹ್ಮಣ್ಯ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ವೇಲ್ ಥರ ಇರುತ್ತದು ಮಚ್ಚೆಗಳು. ಓಂ ಅನ್ನೋ ಆಕಾರದಲ್ಲಿರುತ್ತೆ, ಶ್ರೀ ಅನ್ನೋ ಆಕಾರದಲ್ಲಿರುತ್ತೆ, ಕಮಲದ ಹೂವಿನ ಆಕಾರದಲ್ಲಿರುತ್ತೆ. ಈ ಥರ ಒಂದು ಸೂಚನೆಗಳು ಇದ್ದ ಮಕ್ಕಳಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ ಇರುತ್ತೆ, ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅನುಗ್ರಹ ಇರುತ್ತೆ. ಇನ್ನು ಸೋಮವಾರ ದಿವಸ ಹುಟ್ಟಿ ಜಡೆ ಗಂಟಾಗಿದ್ದರೆ ಆವಾಗ ಶಿವನ ಅನುಗ್ರಹ ಸಂಪೂರ್ಣವಾಗಿದೆ ಅಂತ ನಾವು ತಿಳ್ಕೊಬೇಕು. ಏನಪ್ಪ ಮಗುಗೆ ಹುಟ್ಟಿದ ಮೇಲೆ ಈ ಥರ ಆಗೋಯ್ತು ಕೂದಲೆಲ್ಲ, ಆ ಕೂದಲು ಫಸ್ಟ್ ಗಂಟಾಗಿದ್ರು ಕೂಡ ಆಮೇಲೆ ಸರಿ ಹೋಗ್ಬಿಡುತ್ತೆ, ಚೆನ್ನಾಗಿ ಬಂದುಬಿಡುತ್ತೆ. ಆದರೆ ಗಂಟೆ ಯಾಕಾಗತ್ತೆ ಅಂದರೆ ಅದು ಶಿವನ ಅನುಗ್ರಹದಿಂದ ಹುಟ್ಟಿರ್ತಕ್ಕಂಥ ಮಗು ಅಂತ ಸೋಮವಾರದ ದಿನ. ಹಾಗಾಗಿ ಕೆಲವು ಸೂಚನೆಗಳನ್ನ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಇನ್ನು ಕೆಲವು ಮಕ್ಕಳಿಗೆ ಏನಾಗುತ್ತೆ ಅಂದರೆ, ಮಕ್ಕಳು ಹುಟ್ಟಿದ ತಕ್ಷಣ ತಂದೆ ತಾಯಿಯಂದರಿಗೆ ವಿಶೇಷವಾಗಿರ್ತಕ್ಕಂಥ ಯೋಗ ಬರುತ್ತೆ. ಒಂದು ಕೆಲಸದಲ್ಲಿ ಪ್ರಮೋಷನ್ ಇರ್ಬೋದು, ಭೂಲಾಭ ಇರ್ಬೋದು, ಒಂದು ಒಳ್ಳೆಯ ಅನುಕೂಲ ಇರ್ಬೋದು, ಕಷ್ಟದಿಂದ ಸುಖದ ಕಡೆಗೆ ಹೋಗ್ತಾ ಇರ್ಬೋದು. ಇದೆಲ್ಲವೂ ಆ ಒಂದು ಯೋಗದಿಂದ ಬಂದುಬಿಡುತ್ತೆ. ಹೀಗೆ ಭಗವಂತ ನಾನಾ ಥರದ ಒಂದು ಸೂಚನೆಗಳನ್ನ ಕೊಟ್ಟಿದ್ದಾನೆ. ಈ ಸೂಚನೆ ಪ್ರಕಾರ ಆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹಲವಾರು ಥರದ ಒಂದು ಯೋಗಗಳು ಅಂತಕ್ಕಂಥದ್ದು ಬಂದು ಅವರು ಜೀವನದಲ್ಲಿ ಬಹಳ ಉನ್ನತವಾಗಿರ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ. ಇದೇ ಥರ ಭಾನುವಾರದಿಂದ ಶನಿವಾರ ತನಕ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಇಷ್ಟೂ ದಿನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಐಶ್ವರ್ಯವಂತರು, ಧನವಂತರು, ಗುಣವಂತರು ಆಗೋದಕ್ಕೆ ಈ ವಿಶೇಷವಾಗಿರ್ತಕ್ಕಂಥ ಸೂಚನೆಗಳೇ ಕಾರಣ. ಅದು ಕೂಡ ಹಸ್ತ ಸಾಮುದ್ರಿಕ ಅಂಥೇಳಿ ಕರಿತೀವಿ ನಾವು. ಕೈಯಲ್ಲೂ ಕೂಡ ಆ ಒಂದು ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ರೇಖೆಗಳು ಮೂಡಿರುತ್ತೆ, ಅಂಥ ಅದ್ಭುತವಾಗಿರ್ತಕ್ಕಂಥ ರೇಖೆಗಳು. ಈ ಹಸ್ತ ಸಾಮುದ್ರಿಕೆಯಲ್ಲಿ ದಪ್ಪ ರೇಖೆಗಳು, ಸಣ್ಣ ರೇಖೆಗಳು, ಮಧ್ಯಮದ ರೇಖೆಗಳು ಅಂತ ಇರುತ್ತೆ. ಆ ದಪ್ಪ ರೇಖೆಗಳು ಬೇಗ ರಿಸಲ್ಟ್ ಕೊಡುವಂಥದ್ದು, ಅವರ ಜೀವನವನ್ನು ರೂಪಿಸ್ತಕ್ಕಂಥ ರೇಖೆಗಳು.
ಮಧ್ಯ ರೇಖೆಗಳು ಅದೃಷ್ಟದ ರೇಖೆಗಳು. ಇನ್ನು ಸಣ್ಣ ಸಣ್ಣ ರೇಖೆಗಳು ಆ ಕ್ಷಣಕ್ಕೆ ಆ ಸೆಕೆಂಡಿಗೆ ಬರುವಂತಹ ಒಂದು ಯೋಗಕ್ಕೆ, ದೋಷಕ್ಕೆ, ಕಂಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೇಖೆಗಳು. ಹೀಗೆ ನಾವು ಪ್ರತಿಯೊಂದು ಲಕ್ಷಣಗಳನ್ನು ಅಬ್ಸರ್ವ್ ಮಾಡ್ತಾ ಹೋದಾಗ ಈ ಒಂದು ಕೆಲವು ದಿನ ಹುಟ್ಟಿರ್ತಕ್ಕಂಥವ್ರಿಗೆ ಈ ಥರ ಸಂಕೇತಗಳಿದ್ದಾಗ ಅವರು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರೋದನ್ನ ನಾನು ನೋಡಿದ್ದೀನಿ. ಕೆಲವು MLAಗಳು ನಮ್ಮ ಹತ್ರ ಬರ್ತಾರೆ, ಚಲನಚಿತ್ರ ನಟರು ಬರ್ತಾರೆ, ಇನ್ನೂ ದೊಡ್ಡ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಕೆಲವು ಆಫೀಸರ್ಗಳು ಬರ್ತಾರೆ. ಅವರ ವಾರ ಎಲ್ಲ ನಾವು ನೋಡ್ಕೊತಾ ಬಂದಾಗ ಅವರಿಗೆ ಈ ಒಂದು ಸಂಕೇತ ಇದೆಯಾ ಅಂತ ಕೇಳಿದಾಗ ಅವರಿಗೆ ಅವಾಗ ಅವ್ರು ಹೇಳೋದ್ರ ಮೇಲೆ ಕನ್ಫರ್ಮ್ ಆಗುತ್ತೆ, ಇಂಥದ್ದೇ ಇದೆ, ಇಂಥದ್ದೇ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ನಿಮ್ಮ ಮಕ್ಕಳು ಏನಾದ್ರು ಈ ವಾರದಲ್ಲಿ ಹುಟ್ಟಿದರೆ ಈ ಥರ ಮಚ್ಚೆಗಳಾಗಲಿ, ಹಸ್ತರೇಖೆಗಳಾಗಲಿ, ಒಂದು ಜಟೆಗಳಾಗಲಿ, ಈ ಥರದ್ದೆಲ್ಲ ಇದ್ದಾಗ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ನಿಮ್ಮ ಮಗು ಅದೃಷ್ಟವಂತದ ಮಗು ಅಂತ ನೀವು ತಿಳ್ಕೊಬೋದು. ಬರೀ ನಾವು ಬಾಯಿಂದ ಹೇಳುವಂಥದ್ದಲ್ಲ, ತಂದೆ ತಾಯಿಗಾಗುವಂತಹ ಒಂದು ಒಳ್ಳೆಯದ್ರಿಂದನೂ ಕೂಡ ಅದನ್ನು ನಾವು ಲೈವಲ್ಲೇ ಅದನ್ನು ನೋಡ್ಬೋದು. ಸೊ ಈ ಒಂದು ಚಿಕ್ಕ ವಿಷಯ ನಿಮ್ಗೆ ಹೇಳೋದಿತ್ತು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದೆ, ಮಾತಾಡ್ತೇನೆ. ನಮಸ್ಕಾರ.